ವಿಧಾನ ಪರಿಷತ್ನ ಅಖಾಡದಲ್ಲಿ ಇವತ್ತು ಮತದಾನ ನಡೆದಿದೆ. 7 ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿಗಳಿದ್ರು. ಕಾಂಗ್ರೆಸ್ಗೆ 4 ನಿಶ್ಚಿತವಾಗಿ ಗೆಲ್ಲಬಹುದಾದ ಸ್ಥಾನಗಳು, ಭಾರತೀಯ ಜನತಾ ಪಕ್ಷಕ್ಕೆ 2 ನಿಶ್ಚಿತವಾಗಿ ಗೆಲ್ಲಬಹುದಾಗಿರುವಂತಹ ಸ್ಥಾನಗಳಾದರೆ ಇನ್ನೊಂದು ಸ್ಥಾನದಲ್ಲಿ ಯಾರಿಗೂ ಪೂರ್ಣವಾದಂತಹ ಅವಕಾಶಗಳು ಅಥವಾ ಮತಗಳು ಅಲ್ಲಿ ಇರಲಿಲ್ಲ. ಹೀಗಾಗಿ ಸೃಷ್ಟಿಯಾಗುವಂಥದ್ದೇ ಹೊಸದೊಂದು ಅವಕಾಶ. ಆ ಅವಕಾಶವನ್ನು ಬಳಸಿಕೊಂಡು ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿ, ಮೈತ್ರಿ ಪಕ್ಷಗಳು ತಮ್ಮ ಪರವಾಗಿ ಒಬ್ಬ ಅಭ್ಯರ್ಥಿಯನ್ನು, JDSನಿಂದ ಒಬ್ಬ ಅಭ್ಯರ್ಥಿಯನ್ನು ಅಖಾಡಕ್ಕಿಳಿಸಿದರು. ಆಗ ಶುರುವಾಗಿರುವಂಥದ್ದೇ ಈ ಪೈಪೋಟಿ. ಅದರ ಪರಿಣಾಮವೇ ಇವತ್ತು ನಡೀತಾ ಇರುವಂತಹ ಮತದಾನ. ಪರಿಷತ್ ಅಖಾಡದಲ್ಲಿ ಆತ್ಮಸಾಕ್ಷಿ ಪಕ್ಷನಿಷ್ಠೆಯ ಫೈಟ್ ಈಗ ನಡೀತಾ ಇದೆ. ಆತ್ಮಸಾಕ್ಷಿ, ಪಕ್ಷನಿಷ್ಠೆ ಇವುಗಳೇ ಈಗ ಇಲ್ಲಿಯ ಪ್ರಮುಖ ಅಜೆಂಡಾ. ಗೆಲ್ಲೋದು ಈಗ ಆತ್ಮಸಾಕ್ಷಿಯೋ ತಂತ್ರಗಾರಿಕೆಯೋ, ಈ ಪ್ರಶ್ನೆ ಈಗ ಎಲ್ಲೆಡೆಯೂ ಇರುವಂಥದ್ದು. ಕೆಲ ಹೊತ್ತಲ್ಲೇ 18 ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ 8 ಅಭ್ಯರ್ಥಿಗಳ ಭವಿಷ್ಯ ಬಯಲಾಗತ್ತೆ. ಇವತ್ತು 8 ಮಂದಿ ಅಭ್ಯರ್ಥಿಗಳಲ್ಲಿ ಯಾರೆಲ್ಲ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ, ಯಾರು ರಿಜೆಕ್ಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ನಿರ್ಧಾರ ಆಗತ್ತೆ. 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ, 8 ಮಂದಿ ಅಭ್ಯರ್ಥಿಗಳಿದ್ದಾರೆ. ಈ 8 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹಿಂದೊಮ್ಮೆ ಹೀಗೂ ಆಗಿತ್ತು. ಅವತ್ತು ಕಾಂಗ್ರೆಸ್ಗೆ ಗೆಲ್ಲಬಹುದಾಗಿರುವಂಥ ಅವರ ಅಧಿಕೃತ ಅಭ್ಯರ್ಥಿ ಸೋತು ಒಬ್ಬ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿಕೊಂಡಿದ್ರು. ಅವರು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಭೈರತಿ ಸುರೇಶ್. ಹಾಗೆಯೇ ಈಗ ಕಾಂಗ್ರೆಸ್ ತನ್ನ ಅಧಿಕೃತ 4 ಅಭ್ಯರ್ಥಿಗಳ ಜೊತೆಗೆ 5ನೇ ಅಭ್ಯರ್ಥಿ ಹಾಕಿರುವುದರಿಂದಾಗಿ ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಆತ್ಮಸಾಕ್ಷಿ ವರ್ಸಸ್ ಪಕ್ಷನಿಷ್ಠೆ ಇಲ್ಲಿ ಬಹಳ ಜೋರಾಗಿ ನಡೆದಿರುವಂಥದ್ದು. ಆತ್ಮಸಾಕ್ಷಿಯ ಮತಗಳು ಇದು 1970ರ ದಶಕದಲ್ಲಿ ಬಳಕೆಯಾದಂತಹ ಪದ. ನಮ್ಮ ರಾಜಕಾರಣದಲ್ಲಿ ಯಾವಾಗೆಲ್ಲ ಅವಕಾಶಗಳನ್ನು ಅಥವಾ ಅಡ್ಡ ಮತದಾನವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಆಗೆಲ್ಲ ಈಗ ಈ ಒಂದು ಆತ್ಮಸಾಕ್ಷಿಯ ಮತಗಳು ಅನ್ನೋದರ ಮೂಲಕವಾಗಿ ಬಣ್ಣವನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಆತ್ಮಸಾಕ್ಷಿ ಮತ್ತು ಪಕ್ಷನಿಷ್ಠೆಯಲ್ಲಿ ಯಾರು ಗೆಲ್ಲೋದು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ, ಕುತೂಹಲ ಇದ್ದೇ ಇದೆ. ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು, ಆ ಕಡೆಯಿಂದ ಪ್ರತಿಪಕ್ಷ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಹಾಗೆಯೇ ಉಚ್ಚಾಟಿತ ನಾಯಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಮತ್ತು ಎಲ್ಲಕ್ಕಿಂತ ಮೊದಲಿಗರಾಗಿ ಬಂದು ಮತ ಹಾಕಿರುವಂತಹ GT ದೇವೇಗೌಡರು, ಹೀಗೆ ಎಲ್ಲರನ್ನೂ ಕೂಡ ನಾವು ನೋಡ್ತಾ ಇದ್ವಿ ಹೇಗೆ ಮತದಾನಗಳಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಪರಿಷತ್ನ 7 ಸ್ಥಾನಗಳಿಗೆ ಮತ ಪೆಟ್ಟಿಗೆಯಲ್ಲಿ ಈಗ 8 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿ ಕುಳಿತಿದೆ. ಅಲ್ಲಿ ಯಾರು ಗೆದ್ದು ಬರ್ತಾರೆ, ಸೋಲೋ ಒಬ್ಬ ಯಾರು? ಮೊದಲಿಗರಾಗಿ ಇವತ್ತು GT ದೇವೇಗೌಡರು ಮತದಾನವನ್ನು ಮಾಡಿದ್ದಾರೆ. ಕಡೆಯವರಾಗಿ ಬಂದು ಮತ ಹಾಕಿದಂಥವರು ಕಾಂಗ್ರೆಸ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. 222 ಮತಗಳು ಇಲ್ಲಿದ್ದಂಥದ್ದು. 222 ಶಾಸಕರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಇಕ್ಬಾಲ್ ಹುಸೇನ್ ಅವರು ಕೂಡ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಕೆಲ ಹೊತ್ತಲ್ಲೇ ಫಲಿತಾಂಶ ಬರುತ್ತೆ. 5 ಗಂಟೆಯ ನಂತರ ಮತ ಎಣಿಕೆಯ ಪ್ರಕ್ರಿಯೆ ಶುರುವಾಗುತ್ತೆ. 5 ಗಂಟೆಯ ನಂತರ ಶುರುವಾಗುತ್ತೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಿಗೆ ತಲಾ 28 ಮತಗಳ ಹಂಚಿಕೆಯನ್ನು ಮಾಡಲಾಗಿತ್ತು. ನೋಡಿ, ಕಾಂಗ್ರೆಸ್ಗೆ 28ಕ್ಕೆ 28 ಮತಗಳನ್ನು ಸರಿಯಾಗಿ ಹಾಕಿಸಿದ್ರೆ ಸಾಕು, ಅವ್ರಿಗೆ 5ಕ್ಕೆ 5 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪೂರ್ಣ ಅವಕಾಶ ಇತ್ತು. ಯಾಕಂದರೆ ಇಬ್ಬರು BJPಯ ಉಚ್ಚಾಟಿತ ಶಾಸಕರು ಕೂಡ ಕಾಂಗ್ರೆಸ್ನವರ ಜೊತೆಗೇ ಇದ್ದರು ಮತ್ತು ಭಾರತೀಯ ಜನತಾ ಪಕ್ಷದವರು ಅವರನ್ನು ಸೌಜನ್ಯಕ್ಕೂ ಮಾತಾಡಿಸಿಲ್ಲ ಅಂತೇಳಿ ಆ ಶಾಸಕರು ಹೇಳ್ತಾ ಇದ್ರು. ಒಂದು ವೇಳೆ ಸೌಜನ್ಯಕ್ಕೆ ಕರೆ ಮಾಡಿದ್ರೆ ಇವರಾದರೂ ಕರೆ ಮಾಡಿದ್ರು ಅನ್ನೋ ಕಾರಣಕ್ಕೆ BJPಗೆ ಓಟ್ ಹಾಕ್ತಿದ್ರ ಗೊತ್ತಿಲ್ಲ. ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಿಗೆ ತಲಾ 28 ಮತಗಳ ಹಂಚಿಕೆಯನ್ನು ಮಾಡಲಾಗಿತ್ತು. BJPಯಿಂದ ಅಭ್ಯರ್ಥಿಗಳಿಗೆ ತಲಾ 30 ಮತಗಳ ಹಂಚಿಕೆಯನ್ನು ಮಾಡಲಾಗಿದೆ. ಅಂದರೆ ತಮ್ಮ ಅಭ್ಯರ್ಥಿಯನ್ನು ಡಬಲ್ ಗ್ಯಾರಂಟಿಯೊಂದಿಗೆ ಗೆಲ್ಲಿಸಿ ಕಳಿಸುವಂಥದ್ದು BJPಯ ಸ್ಟ್ರಾಟಜಿ ಆಗಿತ್ತು. ಯಾವುದೇ ಆ ಕಡೆ ಈ ಕಡೆ ಮತಗಳು ಹೋಗೋದು ಬೇಡ, ಸುಮ್ಮನೆ ಯಾಕೆ ರಿಸ್ಕು, ನಾವು ಆರಾಮಾಗಿ ಗೆದ್ದುಬಿಡೋಣ, ನಮ್ಮ 2 ಸ್ಥಾನಗಳು ಗಟ್ಟಿಯಾಗಿದ್ದರೆ ಸಾಕು, ಉಳಿದವರ ಚಿಂತೆ ನಮಗೀಕೆ ಇಂದು ಅನ್ನುವಂಥ ರೀತಿಯಲ್ಲಿ ಅವರು ಮಾಡಿದ್ದಾರೆ. BJPಯಿಂದ ಅಭ್ಯರ್ಥಿಗಳಿಗೆ ತಲಾ 30 ಮತಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಅಲ್ಲಿಗೆ JDS ಪಾಲಾಗಬಹುದಾಗಿದ್ದಂತಹ 4 ಮತಗಳು BJPಗೆ ಶಿಫ್ಟ್ ಆಗಿದ್ದಾವೆ. BJPಯ ಉಳಿಕೆ 2 ಮೊದಲ ಪ್ರಾಶಸ್ತ್ಯ ಮತಗಳು ಮಾತ್ರ JDSಗೆ ಶಿಫ್ಟ್ ಆಗಿರುವಂಥದ್ದು. ಅವರ ಬಳಿಯಲ್ಲಿ 30 ಹಾಕಿದ ಮೇಲೆ ಉಳಿದಿದ್ದೇ 2 ಓಟು, ಆ 2 JDSಗೆ ಶಿಫ್ಟ್ ಆಗಿದೆ. ಅದರ ಜೊತೆಗೆ ಒಬ್ಬರು ಯತ್ನಾಳ್ರು ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಅವರು, ಇವರ ಮತಗಳು ಕೂಡ ಬಹುಶಃ JDSಗೆ ಶಿಫ್ಟ್ ಆಗಿರಬಹುದು.
ಬಿಜೆಪಿಯ ಎರಡನೇ ಪ್ರಾಶಸ್ತ್ಯದ 60 ಮತಗಳು JDSಗೆ ಅನ್ನುವಂಥದ್ದು. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಈಗ ಬಿಜೆಪಿಯ ಶಾಸಕರೇ ಆಗಿರ್ತಾರೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಗೆದ್ದು ಬಂದಿರುವಂಥದ್ದು KRPP ಇಂದ ಆದ ಕಾರಣ ಅವ್ರನ್ನ ಪ್ರತ್ಯೇಕವಾಗಿ ಗುರುತಿಸಲಾಗುತ್ತೆ. ಬಿಜೆಪಿಯವರು ಅವ್ರಿಗೆ ಅಲಾಟ್ ಮಾಡಿರ್ಬೋದು. ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೂ ಕೂಡ ಮತ ಹಾಕಿರ್ಬೋದು. ಯಾರೋ ಇಬ್ಬರ ಹತ್ರ ಮಾತ್ರ ಅವರು ಉಳಿದ 4 ಮತಗಳನ್ನು ಮಾತ್ರ ಅವರು ಬೇರೆಯವರ ಮೂಲಕವಾಗಿ ಮತ ಹಾಕಿದ್ದಾರೆ. ಬಿಜೆಪಿಯ ಎರಡನೇ ಪ್ರಾಶಸ್ತ್ಯದ 60 ಮತಗಳು JDSಗೆ ಶಿಫ್ಟ್ ಆಗಿದ್ದಾವೆ. ಆದರೆ ಅದರಿಂದಾಗಿ JDSಗೆ ಗೆಲ್ಲೋದಕ್ಕೆ ಆಗೋದು ಕಷ್ಟ ಇದೆ. JDSನ ಮತಗಳು ಎಷ್ಟು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. 18ಕ್ಕೆ 18 ವೋಟು JDSಗೆ ಬಿದ್ದಿದೆಯಾ? ಈಗ ಫಲಿತಾಂಶ ಎಣಿಕೆಯಲ್ಲಿ, ಮತ ಎಣಿಕೆಯ ಸಂದರ್ಭದಲ್ಲಿ ಫಲಿತಾಂಶ ಬರುವಾಗ ಇರುವ ಒಂದೇ ಕುತೂಹಲ ಏನು ಗೊತ್ತಾ? ಅದು JDSನ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ. ಅವರು ಕನಿಷ್ಠ 22 ಮತಗಳನ್ನು ಪಡ್ಕೊಳ್ಳೇಬೇಕು. 22ಕ್ಕಿಂತ ಕಡಿಮೆ ಓಟು ಅವ್ರಿಗೆ ಬಂದಿದೆ ಅಂತೇಳಿ ಆದರೆ ಅದು ಅಡ್ಡ ಮತದಾನದ ಪರಿಣಾಮ. ಇಲ್ಲಿ JDSನ ನಂಬರ್ ಗೇಮ್ಗೆ ಟ್ವಿಸ್ಟ್ ಕೊಟ್ಟಿದ್ದು GT ದೇವೇಗೌಡರು. GT ದೇವೇಗೌಡರು ಅಡ್ಡ ಮತದಾನ ಮಾಡಿದಾರಾ ಗೊತ್ತಿಲ್ಲ. ಆದರೆ GT ದೇವೇಗೌಡರು ಯಾವುದೇ ಬಣಗಳ ಜೊತೆಗೆ ಬರದೇನೆ ಏಕಾಂಗಿಯಾಗಿ ಬಂದು ಓಟ್ ಹಾಕಿ ಹೋಗಿದ್ದಾರೆ. ಸಿಂಗಲ್ ಆಗಿ ಬಂದು GT ದೇವೇಗೌಡರು ಮತ ಹಾಕಿ ಹೋಗಿದ್ದಾರೆ. ಎಲ್ರಿಗಿಂತ ಮೊದಲು ಬಂದು ಮತ ಹಾಕಿದ್ದಾರೆ. ಕಾರಣ ಅವರ ಪ್ರಕಾರ ಅವರಿಗೆ ಅನಾರೋಗ್ಯ ಇತ್ತು. ಹಾಗಾಗಿ ಅವರು ಒಬ್ಬರೇ ಬಂದಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಅಡ್ಡ ಮತದಾನದ ಫೈಟ್ ಕೂಡ ಈಗ ಜೋರಾಗಿ ನಡೀತಾ ಇದೆ. ಈ ವಿಧಾನ ಪರಿಷತ್ ಚುನಾವಣೆ ಅಥವಾ ರಾಜ್ಯಸಭಾ ಚುನಾವಣೆಗಳು ಬಹಳ ಕುತೂಹಲ ಮೂಡುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ಎಷ್ಟು ಕುದುರೆಗಳು ಈ ಕಡೆಯಿಂದ ಆ ಕಡೆಗೆ ಹಾರ್ತವೆ ಅಂತ. ಅಡ್ಡ ಮತದಾನ, ಕುದುರೆ ವ್ಯಾಪಾರ ಇವುಗಳು ಬಹಳ ಕಾಮನ್ ಆಗಿ ನಡೀತವೆ ಈ ಚುನಾವಣೆಗಳಲ್ಲಿ. ಚುನಾವಣಾ ಅಖಾಡದಲ್ಲಿ ಅಡ್ಡ ಮತದಾನದ ಫೈಟ್ ಈಗ ಜೋರಾಗಿ ಸಾಗ್ತಾ ಇದೆ. ವಿಶೇಷವಾಗಿ